ನೋಡಿ ಇವರೇ, ಒಂದು ಸರ್ಕಾರ ಪಾವತಿ ಮಾಡಬೇಕಾಗಿರುವಂಥದ್ದು ಸರ್ಕಾರದ ಕ್ರಮಗಳೇನು ಅಂತಂದರೆ ನಿರಂತರವಾಗಿ ನಡ್ಕೊಂಡು ಹೋಗುವಂಥದ್ದು. ಕಾಂಗ್ರೆಸ್ನವರು 18 ಬಿಟ್ಟು ಹೋದ್ರಲ್ಲ, ಏನು ಲಕ್ಷಾಂತರ ಕೋಟಿಗಳು ಖಜಾನೆಯಲ್ಲಿ ಇಟ್ಟು ಹೋಗಿದ್ದಾರ? ಎಷ್ಟು ಲಕ್ಷ ಮನೆಗಳಿಗೆ ಹಣ ಪಾವತಿ ಮಾಡಿಲ್ಲ, ಘೋಷಣೆ ಮಾಡೋಗಿದ್ರು. ಆ ಮನೆಗಳ ಒಂದು ಅನುದಾನ ಬಿಡುಗಡೆ ಮಾಡಿದ್ದು ನಮ್ಮ ಸರ್ಕಾರ. ಬಹುಶಃ ವಿ ಸೋಮಣ್ಣವ್ರನ್ನ ಕೇಳಿದ್ರೆ ಅಂಕಿ ಸಂಖ್ಯೆಗಳನ್ನ ಕರೆಕ್ಟ್ ಆಗಿ ಹೇಳ್ತಾರೆ. ಎಷ್ಟು ಲಕ್ಷ ಮನೆಗಳಿಗೆ ನಾವು ಬಂದ ಮೇಲೆ ಹಣವನ್ನ ಪಾವತಿ ಮಾಡಿದ್ವಿ. ನಾವು ಯಾಕೆ ಹೊಸ ಮನೆಗಳು ಜಾಸ್ತಿ ಕೊಡ್ಲಿಕ್ಕೆ ಆಗ್ಲಿಲ್ಲ? ನಾವು ಬಂದು 3 ವರ್ಷ ಕೂಡ ಅವರ ಸಾಲಗಳನ್ನ, ಅವರ ಅನುದಾನವನ್ನ ನಾವು ಕೊಡುವಂಥದ್ದಾಯ್ತು. ಹೀಗೆ ಇದು ನಿರಂತರ ಪ್ರಕ್ರಿಯೆ ಸರ್ಕಾರ. ನಾನು ಅದಕ್ಕೆ ಹೇಳಿದೆ, ತರ್ಕಬದ್ಧ ಇರದಿರ ಯಾವುದೇ ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಳ್ಳದೆ ಮನಸ್ಸೋ ಇಚ್ಛೆ ಕೇವಲ ಇವತ್ತು ಅಧಿಕಾರ ಒಂದೇ ಅವ್ರ ಗಮನದಲ್ಲಿದ್ದಿದ್ದು, ಅಧಿಕಾರದ ಕುರ್ಚಿ ಒಂದೇ ಅವ್ರ ಗಮನದಲ್ಲಿದ್ದಿದ್ದು. ಅದಕ್ಕೆ ಎಷ್ಟು ಸುಳ್ಳಾದರೂ, ಎಷ್ಟು ಆರ್ಥಿಕ ಒಳ್ಳೆಯ ಸ್ಥಿತಿ ಕರ್ನಾಟಕದ್ದು, ಆರ್ಥಿಕ ಸುಸ್ಥಿತಿಯಲ್ಲಿದ್ದಂಥ ಕರ್ನಾಟಕ ಸರ್ಕಾರವನ್ನ ಇವತ್ತು ಕರ್ನಾಟಕ ಆರ್ಥಿಕ ದುಸ್ಥಿತಿಗೆ ತಂದೊಡ್ಡಿದ್ದು, ಇಡೀ ದೇಶದ ಮುಂದೆ ದೆಹಲಿಗೆ ಹೋಗಿ ಭಿಕ್ಷಾಪಾತ್ರೆಯನ್ನು ಹಿಡಿದಿದ್ದು, ಇದು ನಮ್ಮ 6.5-7 ಕೋಟಿ ಜನರ ತಲೆ ಬಗ್ಸುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ. ಮತ್ತು ಕೇಂದ್ರ ಸರ್ಕಾರದ ಬಗ್ಗೆ ಹೇಳ್ತಾರೆ ಅನ್ಯಾಯ ಮಾಡಿದ್ದಾರೆ. ಇದು ಹೊಸ ನೆರೆಟಿವ್. ನಮ್ಮ ವಿಧಾನಸಭಾ ಚುನಾವಣೆ ಸಮಯದಲ್ಲಿ 40% ಏನು ಕರಪ್ಷನ್ ಚಾರ್ಜಸ್ ಒಂದು ನೆರೆಟಿವ್ ಮಾಡ್ಕೊಂಡ್ರು, ರಾಜಕೀಯ ಬಂಡವಾಳ ಮಾಡ್ಕೊಂಡ್ರು. ಅದೇ ರೀತಿ ಈಗ ಯಾವುದೂ ಅವರಿಗೆ ಬೇರೆ ಒಂದು ಇಶ್ಯೂ ಇರಲಿಲ್ಲ. ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು 100ಕ್ಕೆ 100 400 ಸೀಟುಗಳಷ್ಟು ಬರುತ್ತೆ ಅಂತ ಇಡೀ ದೇಶವ್ಯಾಪಿ ಇದು ಕಾಡ್ಗಿಚ್ಚಂತೆ ಇವತ್ತು ಪಸರಾಡ್ತಾ ಇದೆ ಇಡೀ ಜನರ ಮನಸ್ಸಿನಲ್ಲಿ, ಬಾಯಿನಲ್ಲಿ. ಏನಾದರೂ ನಾವು ಮಾಡಬೇಕು, ಏನಾದರೂ ಮಾಡಿ ಮೋದಿಯವರ ಸರ್ಕಾರದ ಗೂಬೆ ಕೂಡಿಸ್ಬೇಕು. ಯಾಕೆಂದ್ರೆ UPಯಲ್ಲಿ ಪ್ರತಿ ಒಂದು ಸೆಷನ್ಗೆ ಒಂದು ಹೊಸ ಸ್ಕ್ಯಾಮ್ ಇರೋದು. ಆದರೆ ಈ 10 ವರ್ಷದಲ್ಲಿ ಒಂದೇ ಒಂದು ಹಗರಣ ಇಲ್ಲ ಮಾನ್ಯ ಮೋದಿ ಅವರ ಮೇಲೆ, ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಮತ್ತೆ ಅವರನ್ನು ಹೇಗೆ ಇವತ್ತು ಜನರ ಬಳಿ ಹೋಗಿ ನಾವು ವೋಟ್ ತಗೋಬೇಕು ಅಂತೇಳಿ ಅವರಿಗೆ ಭ್ರಮ ನಿರಸನ ಆಗಿದೆ. ಅದಕ್ಕೋಸ್ಕರ ಈ ಒಂದು ಯಾರೋ ಒಬ್ಬ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಹೇಳ್ಕೊಟ್ಟಿರ್ತಾರೆ, ಈ ಒಂದು ನೆರೆಟಿವ್ ಅನ್ನ ನೀವು ತೆಗೆದುಕೊಳ್ಳಿ ಅಂತೇಳಿ. ಈ ನೆರೆಟಿವ್ ಅನ್ನ ತೆಗೆದುಕೊಂಡು ಡೆಲ್ಲಿಗೆ ಹೋಗಿ ಕರ್ನಾಟಕದ ಮಾನ ಮರ್ಯಾದೆಯನ್ನು ಹರಾಜು ಹಾಕ್ಲಿಕ್ಕೆ ಹೋಗಿದ್ರು. ನಾನು ಇದನ್ನ ಖಂಡಿಸ್ತೇನೆ.